ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, SSC CHSLಗೆ ಸಂಬಂಧಿಸಿದಂತೆ ಎಕ್ಸಾಮ್ಗೆ ಹೋಗೋರು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಕಡ್ಡಾಯವಾಗಿ ಒಯ್ಯಲೇಬೇಕು. ಅದ್ರ ಜೊತೆಗೆ ನಿಮ್ಮದು ಈ ಎಕ್ಸಾಮ್ದಲ್ಲಿ ಯಾವ ಥರ ಡ್ರೆಸ್ ಕೋಡ್ ಇರಬೇಕು ಅದನ್ನು ಕೂಡ ಇವತ್ತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ SSC CHSL MTS GD ಅದೇ ರೀತಿ RRB ಗ್ರೂಪ್ ಡಿ NTPC ALPಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಇದ್ದಾರೆ. ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇರ್ತಾರೆ. GK GSಗೆ ಸಂಬಂಧಿಸಿದಂತೆ 800+ ಕ್ವಶನ್ಸ್ ವಿತ್ ಆನ್ಸರ್ ಇರ್ತಾವೆ. ಫಿಕ್ಸ್ ಕ್ವಶನ್ ಬಂದೇ ಬರ್ತಾವೆ. ಯಾಕಂದರೆ ಅತಿ ಹೆಚ್ಚು ಬಾರಿ ಎಕ್ಸಾಮಲ್ಲಿ ಕೇಳಲಾದ ಟಾಪಿಕ್ ವೈಸ್ ಮುಖ್ಯವಾದ ಪ್ರಶ್ನೆಗಳಾಗಿರ್ತಾವೆ. ಇದಕ್ಕೆ ಸರಿಯಾದ ಉತ್ತರಕ್ಕೆ ವಿವರಣೆ ಕೂಡ ಇರ್ತದೆ. 100+ ನೀವು ಕ್ವಶನ್ಸ್ ವಿತ್ ಆನ್ಸರನ್ನು ಕವರ್ ಮಾಡ್ಕೋಬಹುದು. ಇದರ ಬೆಲೆ ಬಂದು ಜಸ್ಟ್ 49 ರೂಪಾಯಿ ಇರುತ್ತೆ. PDF ಮುಖಾಂತರ ಕಳಿಸ್ತಾರೆ. 165 ಪೇಜ್ ಇರ್ತದೆ. ಸ್ನೇಹಿತರೆ, ಯಾರಿಗಾದರೂ ಬೇಕಾಗಿತ್ತಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರಿಗೆ CHSL ಎಕ್ಸಾಮ್ಗೆ ಯಾರೆಲ್ಲ ಹೊಂಟಲ್ಲ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇರ್ತಾವೆ. ಮಿಸ್ ಮಾಡ್ಕೋಬೇಡಿ. ಇದು ಕೇವಲ SSCಗೆ ಅಷ್ಟೇ ಅಲ್ಲ, ನಿಮಗೆ RRB ಗ್ರೂಪ್ ಡಿ ಮತ್ತು NTPC ALPಗೆ ಕೂಡ ಯೂಸ್ ಆಗ್ತದೆ. ಇವೆಲ್ಲ ಪರೀಕ್ಷೆಗೆ ಕೂಡ ಯೂಸ್ ಆಗ್ತದೆ. ಇಂಟ್ರೆಸ್ಟ್ ಇರೋರು ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಇದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಈ ನೋಟ್ಸನ್ನು ಕಳಿಸಿಕೊಡಲಾಗ್ತದೆ. ಕೇವಲ 49 ರೂಪಾಯಿಗೆ ನಿಮಗೆ ಇದು PDF ಮುಖಾಂತರ ಸಿಗುತ್ತೆ. ಸ್ನೇಹಿತರೆ, ಎಕ್ಸಾಮ್ಗೆ ಹೋಗುವಾಗ ಈ ಎಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ತೆಗೆದುಕೊಂಡು ಹೋಗ್ಬೇಕ್ರಿ. ಪುರುಷರು, ಮಹಿಳೆಯರು, ಅದರ್ಸ್ ಎಲ್ಲರೂ ಕೂಡ ಈ ಡಾಕ್ಯುಮೆಂಟ್ಸನ್ನು ಕಡ್ಡಾಯವಾಗಿ ಒಯ್ಬೇಕ್ರಿ. ಸ್ನೇಹಿತರೆ, ನೋಡ್ರಿ, ನಿಮ್ಮದು ಎಕ್ಸಾಮ್ ಎಷ್ಟಕ್ಕೆ ಇರುತ್ತೆ ಅಂದ್ರೆ 1 ಅವರ್ ಮೊದಲು ನೀವು ಅಲ್ಲಿ ಎಕ್ಸಾಮ್ ಸೆಂಟರ್ ಮುಂದೆ ಇರಬೇಕ್ರಿ. 1 ಅವರ್ ಆಗಲಿಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ 45 ನಿಮಿಷ ಆದರೂ ಕೂಡ ನೀವು ಅಲ್ಲಿ ಮೊದಲು ಇರಬೇಕ್ರಿ. ಐತಲ್ಲ. ಇದ್ರ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಒಯ್ಬೇಕಪ್ಪ ಅಂದ್ರೆ ಮುಖ್ಯವಾಗಿ ಆಧಾರ್ ಕಾರ್ಡ್ ರೀ. ಆಧಾರ್ ಕಾರ್ಡ್ ಅಥವಾ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟನ್ನು ಯಾವುದಾದ್ರೂ ಕೂಡ ನೀವು ಒಯ್ಬೋದು. ಆದಷ್ಟು ಎಲ್ಲರ ಕಡೆ ಡ್ರೈವಿಂಗ್ ಲೈಸೆನ್ಸ್ ಇರೋಂಗಿಲ್ಲ ಮತ್ತು ಪಾಸ್ಪೋರ್ಟ್ ಇರಲ್ಲ. ಎಲ್ಲರ ಕಡೆ ಆಧಾರ್ ಕಾರ್ಡ್ ಇದ್ದೇ ಇರ್ತದೆ. ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಒಯ್ಯಿರಿ. ಇದನ್ನು ಒರಿಜಿನಲ್ ಒಯ್ಬೇಕ್ರಿ. ಇದ್ರ ಜೊತೆಗೆ ಏನಿರುತ್ತಲ್ಲ ರೀ, ನಿಮ್ಮದು ಹಾಲ್ ಟಿಕೆಟಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಆಧಾರ್ ಕಾರ್ಡಲ್ಲಿ ಕೂಡ ಅದೇ ರೀತಿ ನೇಮ್ ಇರಬೇಕ್ರಿ. ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಂದ್ರೆ ಆದಷ್ಟು ಬೇಗ ಹೋಗಿ ತಿದ್ದುಪಡಿ ಮಾಡಿಸ್ರಿ. ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ಕೇಳ್ತಿರ್ತಾರೆ. ಯಾಕಂದರೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತೆ ಅದರಲ್ಲಿ ನಿಮ್ಮದು ಹಾಲ್ ಟಿಕೆಟಲ್ಲಿ ಕೂಡ ಅದೇ ರೀತಿ ಇರಬೇಕ್ರಿ. ಎರಡೂ ಸೇಮ್ ಮ್ಯಾಚ್ ಆದ್ರೆ ಮಾತ್ರ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಐತಲ್ಲ. ಇನ್ನು ನೆಕ್ಸ್ಟ್ ಅದಕ್ಕೆ ಸಂಬಂಧಿಸಿದಂತೆ ಅಡ್ಮಿಟ್ ಕಾರ್ಡ್ ರೀ. ಅಡ್ಮಿಟ್ ಕಾರ್ಡ್ನ ಯಾವ ರೀತಿ ಹೋದ, ಹಾಲ್ ಟಿಕೆಟ್ನ ಯಾವ ರೀತಿ ಒಯ್ಬೇಕು ಅಥವಾ ಕಲರ್ ಜೆರಾಕ್ಸ್ ಒಯ್ಬೇಕಾ? ಸ್ನೇಹಿತರೆ, ಯಾವುದಾದ್ರೂ ಒಯ್ಯಿರಿ ಅಥವಾ ಕಲರ್ ಪ್ರಿಂಟ್ ಆದರೂ ಒಯ್ಯಿರಿ. ಆದಷ್ಟು ಕ್ಲಿಯರ್ ಇರಬೇಕ್ರಿ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ರೂ ನಡೀತದೆ, ಕಲರ್ ಜೆರಾಕ್ಸ್ ಇದ್ರೂ ನಡೀತದೆ. ಒಟ್ಟು ಅಕ್ಷರ ಎಲ್ಲ ಕ್ಲಿಯರ್ ಇರಬೇಕು. ನಿಮ್ಮದು ಫೋಟೋ ಕೂಡ ಕ್ಲಿಯರ್ ಇರಬೇಕ್ರಿ. ಕಾಣ್ತಿರ್ಬೇಕು. ಸ್ವಲ್ಪ ಎಲ್ಲ ಬ್ಲರ್ನ ಅಥವಾ ಹಿಂಗೆ ಕರ್ರಾಗ ಕಾಣಂಗೆ ಒಯ್ಬೇಡ್ರಿ. ಆದಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟೇ ಒಯ್ಯಿರಿ. ಬಟ್ 2 ಸೆಟ್ ಜೆರಾಕ್ಸ್ ಒಯ್ಯಿರಿ. ಯಾಕಂದ್ರೆ ಒಂದು ಕಳ್ಕೊಂಡ್ರೆ ಇನ್ನೊಂದು ಇರ್ತದೆ. ಅದಕ್ಕಾಗಿ 2 ಸೆಟ್ ಜೆರಾಕ್ಸ್ ಅಥವಾ 1 ಸೆಟ್ ಜೆರಾಕ್ಸ್ ಆದರೂ ಒಯ್ಯಿರಿ. ಇಲ್ಲಪ್ಪ ನಿಮಗೆ ನಡೀತೈತಿ, ನಾ 5 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ಮಾಡ್ತೀನಿ ಅಂದ್ರೆ 10 ರೂಪಾಯಿ ಕೊಟ್ಟ ಕಲರ್ ಪ್ರಿಂಟ್ ಒಯ್ಯಿರಿ. ಒಂದು 2 ರೂಪಾಯಿ ಕೊಟ್ಟು ಜೆರಾಕ್ಸ್ ಮಾಡಿಸೊಂದು ಅದನ್ನು ಕೂಡ ಒಯ್ಯಿರಿ. ಐತಲ್ಲ. ನೆಕ್ಸ್ಟ್ ಫೋಟೋ ಒಯ್ಬೇಕ್ರಿ. ನೀವು ಏನಾರ ಮೊದಲು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಫೋಟೋ ಬೇರೆ ಇತ್ತು. ಈಗ ಅಂದ್ರೆ ಶೇಪ್ ಚೇಂಜ್ ಆಗಿತ್ತು. ನಮ್ಮ ಅಕ್ಕ ನಿಮ್ಮದು ದಾಡಿ ಐತಿ ಬಿಟ್ಟು ಎಲ್ಲ ಕೂದಲತ್ತಿರ್ಲಾರ ಫೋಟೋ ಹೊಡಿಸಿ ಹಾಕಿರ್ತೀರಿ. ಇವಾಗೆಲ್ಲ ಚೇಂಜ್ ಆಗಿತ್ತಂದ್ರೆ ಆದಷ್ಟು ಫೋಟೋ ಕೂಡ ಒಯ್ಯಿರಿ. ಒಂದು 2 ರಿಂದ 3 ಫೋಟೋ ಆದರೂ ಕೂಡ ಒಯ್ಯಿರಿ. ಕೇಳ್ತಾರೆ, ಅದಕ್ಕಾಗಿ ಇದನ್ನು ಹೇಳಕತ್ತಿದ್ರಿ. ಇನ್ನು ಅದ್ರ ಜೊತೆಗೆ ನೆಕ್ಸ್ಟ್ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕ್ರಿ. ಸ್ನೇಹಿತರೆ, ಡ್ರೆಸ್ ಕೋಡ್ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನೈಟ್ ಪ್ಯಾಂಟು ನೈಟ್ ಹಿಂಗೆ ಹಾಕೊಂಡು ಹೋಗ್ಬಿಡ್ರಿ. ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ಇರಬೇಕಪ್ಪ ಅಂದ್ರೆ ಫಾರ್ಮಲ್ ಡ್ರೆಸ್ ಇದ್ರೂ ನಡೀತದೆ ರೀ. ಬಟ್ ಹಾಫ್ ಸ್ಲೀವು ಇರಬೇಕ್ರಿ. T-ಶರ್ಟ್ ಹಾಕೊಂಡು ಹೋದ್ರೂ ನಡೀತದೆ. ನೈಟ್ ಪ್ಯಾಂಟು ನೈಟ್ ಹಿಂಗೆ ಹಾಕೊಂಡು ಹೋದ್ರೂ ನಡೀತದೆ. ಆದರೆ ಇಲ್ಲಿ ಜೇಬುಗಳು ಜಾಸ್ತಿ ಇರಬಾರ್ದು, ಕಿಸೆಗಳು ಜಾಸ್ತಿ ಇರಬಾರ್ದು ರೀ. ಕೇವಲ 2 ಅಂದ್ರೆ ಫಾರ್ಮಲ್ ಪ್ಯಾಂಟಿಗೆ ಯಾವ ರೀತಿ ಇರುತ್ತಲ್ಲ ಅಷ್ಟೇ ಇರಬೇಕ್ರಿ. ಸಿಕ್ಕೆಲ್ಲ ಜೇಬುಗಳು ಜೀನ್ಸ್ ಪ್ಯಾಂಟಿಗೆ ಬಂದಿರ್ತಲ್ಲ ಆ ರೀತಿ ನಡೆಯಂಗಿಲ್ಲ ರೀ. ಮತ್ತು ಜೀನ್ಸ್ ಪ್ಯಾಂಟ್ ಕೂಡ ನಡೆಯಂಗಿಲ್ಲ. ಮತ್ತು ಅದ್ರ ಜೊತೆಗೆ ನಿಮ್ಮದು ಶರ್ಟ್ ಏನು ಹಾಕೊಂಡಿರ್ತಿರಲ್ಲ ಅದರಲ್ಲಿ ದಪ್ಪ ಗುಂಡಿಗಳು ಇದ್ದಿದ್ದು ನಡೆಯಂಗಿಲ್ಲ ರೀ. ನಾರ್ಮಲಾಗಿ ಏನಿರ್ತದಲ್ಲ ಅದೆಲ್ಲ ಕೂಡ ನಡೀತದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ T-ಶರ್ಟ್ ಮತ್ತು ನೈಟ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಟ್ರಿ. ಯಾವುದೇ ರೀತಿ ನಿಮ್ಮದಲ್ಲಿ ಪ್ರಾಬ್ಲಮ್ ಆಗಂಗಿಲ್ಲ. ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಬೆಳ್ಳಿ ಏನಾದರೂ ಸಾಮಾನಿದ್ದು ಅಂದ್ರೆ ಅಥವಾ ಬಂಗಾರದಿದ್ದು ಅಂದ್ರೆ ಅವ್ನು ಆದಷ್ಟು ಮನೆಯಾಗ ಬಿಟ್ಟವ್ರಿ. ಯಾಕಂದ್ರೆ ಅಲ್ಲಿ ಎಲ್ಲನೂ ಕೂಡ ತೆಗಿಸ್ತಾರೆ ರೀ. ಒಂದು ಕೈಯಂದು ದಾರ ಸಹಿತ ಬಿಡಂಗಿಲ್ಲ. ಕೈಯಂದು ಕಾಲಂದು ಎಲ್ಲ ಕೂಡ ಕಟ್ ಮಾಡಿ ತೆಗಿತಾರೆ. ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಇದ್ದು ಅಂದ್ರೆ ಬ್ಯಾಗ್ ಒಯ್ಯಿರಿ. ಬ್ಯಾಗ್ನಾಗ ಹಾಕೊಂಡು ಹೋಗ್ರಿ. ವಾಚ್ ಕೂಡ ನಡೆಯಂಗಿಲ್ಲ. ಐತಲೇ. ನಮ್ಮ ಮಹಿಳೆಯರಿಗೂ ಕೂಡ ಇದೇ ರೀತಿ ಇರ್ತದೆ. ನೀವು ಕೂಡ ಮಂಗಳಸೂತ್ರ ಅಂದ್ಬಿಟ್ಟು ಉಳಿದಿದ್ದು ಎಲ್ಲನೂ ಕೂಡ ಇಲ್ಲಿ ತೆಗಿಸ್ತಾರೆ. ಕಾಲುಂಗರ, ಮಂಗಳಸೂತ್ರ ಮತ್ತು ಜುಮಕಿಗಳನ್ನ ಒಂದೊಂದು ಸಾರಿ ತೆಗ್ಸ್ಯಾರ, ಒಂದೊಂದು ಸಾರಿ ತೆಗ್ಸಿಲ್ಲ. ಆದಷ್ಟು ಬಂಗಾರದ ಸಾಮಾನು ಏನಾದರೂ ಇದ್ದು ಅಂದ್ರೆ ಮನೆಯಲ್ಲಿ ಬಿಟ್ಟು ಹೋಗ್ರಿ. ಇವೆಲ್ಲ ಡ್ರೆಸ್ ಕೋಡ್ ಇರ್ತದೆ. ಆದಷ್ಟು ಎಲ್ಲರೂ ಕೂಡ 45 ನಿಮಿಷ ಆದರೂ ಕೂಡ ಅಲ್ಲಿ ಬಿಫೋರ್ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ 45 ನಿಮಿಷ ಮೊದಲು ಹೋಗ್ರಿ. ಅಲ್ಲಿ ಕೂತ ಮೇಲೆ ಎಕ್ಸಾಮಿಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಒಂದು ಸಾರಿ ಚೆಕ್ ಮಾಡ್ಕೊರಿ. ಪೆನ್ ಏನು ನೀವು ಒಯ್ಯೋ ಅವಶ್ಯಕತೆ ಇಲ್ಲ. ಪೆನ್ನು ಮತ್ತು ಪೇಪರ್ ಅವರೇ ಕೊಡ್ತಾರೆ ಎಕ್ಸಾಮ್ ಸೆಂಟರ್ದಾಗ. ಐತಲ್ಲ. ಆದಷ್ಟು ಎಕ್ಸಾಮ್ ಬರೋರು ಫಸ್ಟ್ GKನ ಟಚ್ ಮಾಡಿರಿ. ಆಮೇಲೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಟಚ್ ಮಾಡಿರಿ. ಇಲ್ಲಪ್ಪ ಅಂದ್ರೆ ಒಬ್ಬೊಬ್ರು ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ಟೈಮ್ ಪ್ರಕಾರ ಹೋಗ್ಯಾರಪ್ಪ ಅಂದ್ರೆ ನಿಮ್ಮ ಟೈಮ್ ನೋಡಿಕೊಂಡು ಮೊದಲಿಗೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಆದರೂ ಟಚ್ ಮಾಡಿರಿ. ಆಮೇಲೆ GK ಇಂಗ್ಲೀಷ್ ಆದರೂ ಕೂಡ ಟಚ್ ಮಾಡಿರಿ. ನಿಮ್ಮದು ಯಾವ ರೀತಿ ನೀವು ಸ್ಟಡಿ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡು ನಿಮ್ಗೆ ಟೈಮ್ ಎಲ್ಲ ಕವರ್ ಆಗೋ ರೀತಿ ಮಾಡಿರಿ. ಎಲ್ಲರಿಗೂ ಕೂಡ ಎಕ್ಸಾಮ್ ಬರೆಯೋಕತ್ತವ್ರಿಗೆ ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.